ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಮುರುಡೇಶ್ವರದಲ್ಲಿ ಮಿಸ್ಸಿಂಗ್ ಆದ ನಾವು 3 ಜನ. ಒಂದು ನಾನು, ಒಂದು ವಿಕಿಲ, ಇನ್ನೊಬ್ಬ ಗುಣ ಗೊತ್ತಲ್ಲ, ಮಿಸ್ ಆಗಿದ್ದೀವಿ. ನಡಿಯೋ ಎಲ್ಲಿಗೆ ತೋರ್ಸ್ ನಡಿಯ, ನಿಮ್ಮ ಮನೆ ತೋರ್ಸ್ ನಡಿಯ. ನಾನೇ ಮನೆ ಕಳ್ದ ಹೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ, ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಅರಳು ಮರಳು ಇನ್ನು ವಯಸ್ಸಲ್ಲಿ ಅರಳು ಮರಳು ಆಗ್ಬೇಕು, ಆಗ್ಲೇ ವಯಸ್ಸಿನ ಬೆಲೆ. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಎಣ್ಣೆ ಇಟ್ಕೊಂಡು ಹೊಡ್ತಾ ಇದೀವಿ, ಅಡುಗೆ ಹಾಕೋ ಎಣ್ಣೆ. ಕಟಿಂಗ್ ಮಾಡ್ಸೋಣ. ನಮಗೆ ಇಲ್ಲಿ ಸಂಕ ಫುಲ್, ಅವರಿಗೆ ಕಟಿಂಗ್ ತಿಂತೆ ಗಾಯ್ಸ್. ಗಾಯ್ಸ್ ಇಲ್ಲಿ ತಪ್ಪಿಸ್ಕೊಂಡ್ಬಿಟ್ಟು ಓಡ್ತಾ ಇದ್ದೀವಿ ಐಟಮ್ ಎತ್ಕೊಂಡೆ. ಹೋಗ್ಬೇಕು ನೋಡಿ ಓಡ್ತಾವ್ರೆ. ಅಯ್ಯೋ, ಎಷ್ಟು ಕಿಲೋಮೀಟರ್ ನಡ್ಕೊಂಡ್ ಬಂದ್ಬಿಟ್ಟಿದ್ದೀವಿ, ನಮಗೆ ಗೊತ್ತಾಗಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನಾನು ಹೇಳ್ದೆ ಅದೇ ರೋಡು ಅಂತ, ಇವ್ರು ಯಾರು ಕೇಳಲಿಲ್ಲ. ಇವರು ಸುಮ್ಮನೆ ಕರ್ಕೊಂಡ್ ಬಂದ್ಬಿಟ್ಟವ್ರೆ ಇಷ್ಟು ದೂರ. ಎಲ್ಲ ನಮ್ಮನ್ನೇ ನೋಡ್ತವ್ರೆ, ಏನು ಹಿಂಗೆ ಹೋಗ್ತವ್ರೆ ಅಂತ. ಯಾರು ನಿಲ್ಸಿ ಮಾತಾಡೋಣ. ಯಾರಿಗೆ ಹೊಟ್ಟಾಗ್ತೀರಾ? ಬನ್ನಿ, ಕಟ್ಟೊಡಿಬೇಕಂತ ಇನ್ನೊಂದು. ಇದು ಒಂಥರ ಎಕ್ಸ್ಪೀರಿಯನ್ಸು. ನನ್ನಷ್ಟು ತಿನ್ನಂಗಿದೆ ಇದೇ ಪ್ಲೇಸಿಗೆ ಬರ್ರಿ. ಓಡೋದು ಬೇಡ, ವಿಕ್ಲ ಸುಮ್ಮನೆ ಸುಸ್ತಾಗ್ಬಿಡಿ. ಮನಿಕೊಂಡ್ಬಿಡ್ತೀನಿ ತುಂಬಾ ಆಗ್ತಿಲ್ಲ. 2 ಕಿಲೋಮೀಟ್ರು ನಾಯಿ ಹೊಡ್ದಂಗೆ ಹೊಡೆದು ಪ್ರಯೋಜನ ಇಲ್ಲ. ತೋರ್ಸ್ ನಡಿಯ ಎಲ್ಲಿಗೆ ತೋರ್ಸ್ ನಡಿಯ, ನಿಮ್ಮ ಮನೆ ತೋರ್ಸ್ ನಡಿಯ. ನಾನೇ ಮನೆ ಕಳ್ದ ಹೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ, ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಮನೆ ಕಳೆದೋಗಿದ್ಯಾ? ಹೌದು, 2 ಅವರ್ಸ್ ಮುಂಚೆ. ವಿಡಿಯೋ ನಾನು ಮಾಡ್ತಿಲ್ಲ, ಬಟ್ ಇವ್ನು ಮಾಡ್ತಾ ಇದ್ದಾನೆ. ಪಾಪ ಅವ್ರ ಐಟಮ್ ಇದೆ, ಸುಸ್ತಾಗ್ಬಿಟ್ಟಿದ್ದೀನಿ, ಐಟಮ್ ಇದೆ, ಅದಕ್ಕೆ ವಿಡಿಯೋ ಆನ್ ಮಾಡ್ತಾ ಇದ್ದೇನೆ. ವಿಡಿಯೋದಲ್ಲಿರೋದು ನಾವೇ ಆದ್ರೆ 3 ಜನ. ನಾಯಿ ಅಟ್ಟು ಸರಿ ಎಲ್ಲ ಸರಿಯೋದು. ಇವಾಗಂತೂ ತುಂಬಾನೇ ಕ್ರಿಟಿಕಲಲ್ಲಿದೆ. ಈ ರೇಸಿಗೆ ಬಿದ್ದುಬಿಟ್ಟಾರೆ. ನಿಜ ಆಗ್ತಿಲ್ಲ ಸೀರಿಯಸ್ ಆಗಿ. ನನಗಂತೂ ಏನೋ ಕಾಣ್ತಿಲ್ಲ ಇಲ್ಲಿ ಯಾವುದು ರೋಡು ಏನು. ಸತ್ತೋಗ್ತಾ ಇದ್ದೀನಿ ಆದ್ರೂ ಬಿಡ್ತಿಲ್ಲ. ಅವನಿಗೆ ಫೋನ್ ಹಾಕ್ಬಿಟ್ಟು ಕರೆಯೋಣ ಈಗ. ಅವಾಗಲೇ ಬಂದು ನಿನ್ನ ತಲೆ ತೆಂಗಿ ನಾನು ತೋರಿಸ್ತೀನಲ್ಲ. ಫ್ಯಾಮಿಲಿ ಹೋಮ್ ಸ್ಟೇ ಯಾವ ಕಡೆ ಐತೆ ಅಂತಾನೆ ಗೊತ್ತಿಲ್ಲ. ಮತ್ತೆ ನಾವು ದಾಟ್ಬಿಟ್ಟು ಬಂದ್ವಾ? ಅರಳು ಮರಳು ಇನ್ನು ವಯಸ್ಸಲ್ಲಿ ಅರಳು ಮರಳು ಆಗ್ಬೇಕು, ಆಗ್ಲೇ ವಯಸ್ಸಿನ ಬೆಲೆ. ಜಸ್ಟ್ ಈಗ 20 ಆಗಿದ್ರು ಇವ್ರಿಗೆಲ್ಲ ಮರ್ತೋಗ್ಬಿಡ್ತಾವ್ರೆ. ಮುರುಡೇಶ್ವರದಲ್ಲಿ ಮಿಸ್ಸಿಂಗ್ ಆದ ನಾವು 3 ಜನ. ಒಂದು ನಾನು, ಒಂದು ವಿಕಿಲ, ಇನ್ನೊಬ್ಬ ಗುಣ ಗೊತ್ತಲ್ಲ, ಮಿಸ್ ಆಗಿದ್ದೀವಿ. ಹೋಗ್ತಾ ಇದ್ದೀವಿ ನಡ್ಕೊಂಡಂಗೆ. ಇನ್ನು 1.3 ಕಿಲೋಮೀಟರ್ಸ್, 1.2 ಕಿಲೋಮೀಟರ್. ಇನ್ನು ಸರಿ ಎಲ್ಲಿ ಗೊತ್ತಾ, ಅಲ್ಲಿ ಲೈಟ್ ಕಂಬ ಆನೆ ಗೊತ್ತಾ, ಅಲ್ಲಿಗೆ ಓಡೋ ನಿಂತ್ಕೊಂಡ್ಬೇಡ ಯಾರಾದ್ರೂ. ಎರಡನೇದು ಅಲ್ಲೇ ಅಲ್ಲ, ಅಲ್ಲಿ ಮೂರನೇದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅಯ್ಯೋ, ಎಣ್ಣೆ ಇಟ್ಕೊಂಡು ಹೊಡ್ತಾ ಇದೀವಿ, ಅಡುಗೆ ಹಾಕೋ ಎಣ್ಣೆ. ಇಷ್ಟೊತ್ತಿನಲ್ಲಿ ಬೇರೆ ಎಣ್ಣೆ ಇಟ್ಕೊಂಡು ಎಲ್ಲ ಕಡೆ ನಾಯಿ ಹೋ ಅಂತೈತೆ. ನಮ್ಗಂತೂ ಆಗ್ತಿಲ್ಲ.
ಸ್ವಲ್ಪ ನಮ್ಮ ಡೆಸ್ಟಿನೇಷನ್. ಬೇಡ ಸಾಕು ಸಾಕು ಗಾಯ ನಿಜ ಅಲ್ಲಿ ಬ್ಯಾಚ್ ನಿಂತೇವೆ ನೋಡಿ. ಪಾಪ ಇವ್ರಿಗೆ ಆಗ್ತಿಲ್ಲ. ಬನ್ನಿ ಬನ್ನಿ ಮುಗಿಸ್ಬೇಡ. ಮಿಸ್ ಆಗ್ಬಿಟ್ಟು ಗೈಸ್ ಏನೇನೆಲ್ಲ ಅನ್ಭವಿಸ್ಬೇಕು ನೋಡ್ರಿ. ಹಲೋ ರಜು, ಲೊಕೇಶನ್ ಸ್ವಲ್ಪ ಮುಂದೆ ಬಂದ್ಬಿಟ್ಟಿದ್ದು. ಸ್ವಲ್ಪ ಅಲ್ಲ ಗೈಸ್, 2 ಕಿಲೋಮೀಟ್ರು. ನಿಜ ಗೈಸ್, ಈ ದೇವಸ್ಥಾನಕ್ಕೆ ಅವಾಗಲೇ ಕೈ ಮುಕ್ಕೊಂಡೋದು ನಿಜ ಸೀರಿಯಸ್ ಆಗಿ. ನಮ್ಮ ಮನೇಲೆಲ್ಲ ತೋರಿಸ್ದೆ, ಅಮ್ಮ ನೋಡಮ್ಮ ರಾಯರ ದೇವಸ್ಥಾನ ಅಂತ. ಬಟ್ ಏನು ಗೊತ್ತಾ ಟ್ವಿಸ್ಟು, 2 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ದೀವಿ ದೇವ್ರ ಜ್ಞಾನ ಮಾಡ್ಕೊಂಡು. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಸರಿ ಹಾಂ, ಇದೇ ದೇವಸ್ಥಾನ. ಬರ್ಬೇಕಾರೆ ಮಸಾಲೆ ಪುರಿ ಪಾನಿಪುರಿ ಎಲ್ಲ ತಿನ್ಕೊಂಬಂದು ಅದೆಲ್ಲ ಇಲ್ಲಿ ಕರ್ಗೋಗ್ತು ನಿಜ. ಆದರೂ ಇಲ್ಲಿ ನಾಯಿಗಳು ಮಸ್ತಾಗವೆ ಗಾಯ್ಸ್. ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ ಪಾಪ, ಅಲ್ಲಿ ಎಲ್ಲ ಕಾಯ್ತವ್ರೆ. ಐಟಮ್ ನಮ್ಮ ಹತ್ರ ಐತೆ, ಎತ್ಬೇಡ, ಬೇಡ ಸುಮ್ಮನೆ ಎತ್ಬೇಡ. ಐಟಮ್ ಇದೆ ಎಲ್ಲ ರೋಸ್ಟ್ ಆಗ್ಬಿಟ್ಟವ್ರೆ. ಆಗ್ತಿಲ್ಲ, ತುಂಬಾನೇ ಸುಸ್ತಾಗ್ಬಿಟ್ಟವ್ರೆ ಎಲ್ಲ. ಪಾನಿಪುರಿ ತಿಂದಿರಕ್ಕೆ ಇನ್ನ ಬದಿಕೊಂಡಿದ್ದೀವಿ, ಇಲ್ಲ ಅಂದ್ರೆ ಆಗ್ತಿರ್ಲಿಲ್ಲ ನಿಜ. ಇಲ್ಲೆಲ್ಲ ನೋಡ್ಕೊಂಡೋದಾಗ ಆಯ್ತು. ನಾನು ನಮ್ಮ ಅಮ್ಮನ ಜೊತೆ ಮಾತಾಡ್ಕೊಂಬಂದೆ. ಏಕ ತುಂಬಾನೇ ದೂರ ಹೋಗ್ಬಿಟ್ಟು ಈಗ ರೆಸಾರ್ಟಿಗೆ ಮತ್ತೆ ಹೋಗ್ತೀವಿ. ಇವ್ರಂತೂ ಸುಸ್ತಾಗ್ಬಿಟ್ಟವ್ರೆ ನೋಡ್ರಿ, ಕೈ ಕಂತ ನಾಚಿಕೊಂಡು. ಅದು ಹಂಗೆ ಪ್ರಾಬ್ಲಮ್ ಇದೆ. ಪಿಡ್ಸು ಫೋನ್ಗೆ ಈಗ ಓಡಿದ್ರೆ ಪಿಡ್ಸಂತೆ. 10 ನಿಮಿಷದಿಂದ ಓಡ್ತಾನೆ ಇದ್ದೀವಿ. 11 ನಿಮಿಷ ಈಗ, ಇನ್ನೂ ಸಿಕ್ಕಿಲ್ಲ. ನಮಗಂತೂ ಟೆನ್ಷನ್ ಆಗ್ಬಿಟ್ಟೈತೆ. ಅವಾಗಲಿಂದ 2 ಅವರಿಂದ ನಡೀತಾನೆ ಇದ್ದೀವಿ ಗೈಸ್. 2 ಅವರಿಂದ ನಾವು ಅವಾಗಲಿಂದ ಏನಂತ ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಮಗೆ ಕರೆಕ್ಟ್ ರೂಟ್ ಅಂದ್ಕೊಂಡಿದ್ದು. ಆಮೇಲೆ ಗೊತ್ತಾಯಿತು ಗೂಗಲ್ ಮ್ಯಾಪಲ್ಲಿ ನಾವು ತುಂಬಾ ಗೂಗಲ್ ಮ್ಯಾಪ್ಗಿಂತ ಮುಂದೆ ಹೋಗ್ಬಿಟ್ಟಿದ್ದೀವಿ ಅಂತ. ನಮ್ಮ ಲೊಕೇಶನ್ ತುಂಬ ಮುಂದೆ ಹೋಗ್ಬಿಟ್ಟಿದ್ದೀವಿ. ಯಾವ ಮಾಡಿದ್ದು ನಿತಿನ ಗೈಸ್, ಎಲ್ಲರೂ ಫೋನ್ ಮೇಲೆ ಫೋನ್ ಹೊಡಿತವ್ರೆ ನನಗೆ ಅಂತ ಅಲ್ಲ. ಇಲ್ಲಿ ನೋಡ್ಬೋದು, ಇಲ್ಲೊಂದು 3 ನಾಯಿಗಳಿವೆ. ಇವು ಅಟ್ಟಾಡ್ಸ್ಕೊಂಡ್ ಬರಲ್ಲ ಅನ್ಕೊಂಡಿದ್ದೀನಿ. ಮೇಲೆ ಕೊಡ್ತೀನಿ ಐಸೇನಿಲ್ಲ, ಹೋಲ್ಸಲ್ಲ ಗೈಸ್, ಎದುರುಕಾಳಂಗಿಲ್ಲ. ನಮ್ಮದೇ ಜನ ಎಲ್ಲ ಗೈಸ್. ಹೊತ್ತತ್ತು 2-2.5 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀವಿ. ನಾವು ನಾವೇನು ಅನ್ಕೊಂಡೆ, ಎಷ್ಟು ದೂರ ಆದ್ರೂ ಪರವಾಗಿಲ್ಲ ನಡ್ಕೊಂಡೇ ಹೋಗ್ಬಿಡೋಣ ಅನ್ಕೊಂಡು. ಕಟ್ಟೊಡಿಬೇಕು ನೋಡೋ ಇಲ್ಲೆಲ್ಲ. ಅವಾಗ್ಲಿಂದ ದೇವರಣೆ ಇನ್ನೂ 100-500 ಅಂತಾನೆ ತೋರಿಸ್ತೈತೆ. ಅಥವಾ ನಾವು ಡೆಸ್ಟಿನಿ ಹಣ ನಾವು ಅಲ್ಲಿ ಬಂದವಲ್ಲ ಅಲ್ಲಿಂದ ಬರ್ಬೋದೇನೋ ಮತ್ತೆ. ಕಟಿಂಗ್ ಮಾಡ್ಸೋಣ ಆಯ್ತು, ನಮಗೆ ಇಲ್ಲಿ ಸಂಕ ಫುಲ್, ಅವರಿಗೆ ಕಟಿಂಗ್ ತಿಂತೆ ಗಾಯ್ಸ್ ಆಗೈತೆ. ಗೈಸ್ ನಿಜ ಹೇಳ್ಬೇಕಂದ್ರೆ ಮುರುಡೇಶ್ವರ ತುಂಬಾ ನಾಯಿ ಇದೆ. ಇದನ್ನ ನೋಡೋಕ್ಕೆ ಒಂದು ದಿವಸ ಸಾಲಲ್ಲ ಹೇಳ್ಬೇಕು ಅಂದ್ರೆ. ಇದೇ ಅನ್ಕೊತೀನಿ ತೊಂದರೆ ಅಲ್ವಾ, ನಿಜ ಹೇಳಿದ್ರಿ. ಈಗ ನನಗೆ ಫೋನ್ ಮಾಡ್ತಿರೋನ್ಗೆ ಗೈಸ್ ಸರಿಯಾಗಿ ಬೈದ್ಬಿಡ್ತೀನಿ. ವಿಡಿಯೋ ಆನ್ ಆಗೈತೆ ಅಂತ ಸುಮ್ಮನೆ ಇದ್ದೀನಿ. ಕಾಲು ಸತ್ತೋಗಂಗೆ ಆಗ್ತೈತೆ, ಕುಂದ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನು ಫೋನ್ ಮಾಡ್ಬಿಟ್ಟು ಇನ್ನೂ ಎಲ್ಲಿದ್ದೀರಾ ಅಂತವನು. ಇವಾಗ ನನಗಿನ್ನ ಜಸ್ಟ್ ಈಗ 19 ವರ್ಷ ಅನ್ಕೊಳ್ಳಿ 60 ವರ್ಷದ ಥರ ಕಾಲು ನೋಯ್ತೈತೆ ನಿಜ. ಪಾಪ ಇವ್ರಿಗಂತ ಬೇತೋಗ್ಬಿಟ್ಟವ್ರ ಪಾಪ. ಇವರು ಐಟಮ್ ಬೇರೆ ಇಟ್ಕೊಂಡು ಓಡ್ತಾವ್ರ ಪಾಪ. ಅವರು ಯೂಸ್ ಆಗ್ಬಿಡ್ತೈತೆ. ನಾನೀಗ ಸುಮ್ಮನೆ ದೇವಸ್ಥಾನದ ಹತ್ರ ಕುತ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಆಗೋವರೆಗೂ ಬೀಚಲ್ಲಿ ಆಟ ಆಡ್ಕೊಂಡು ಎದ್ದೋಗ್ಬಿಡ್ತೀನಿ. ಅವಾಗಲೇ ಈ ದೇವಸ್ಥಾನ ಸಿಕ್ತುಕೊಂಡ್ರಿ. ಎಲ್ಲಿ ಇಲ್ಲಿ ಇರ್ಲಿವಾ ದೇವಸ್ಥಾನ? ಹಾಂ, ಇವಾಗಲೂ ಅಲ್ಲೇ ಐತೆ. ನಾವು ಮುಂದಕ್ಕೆ ಹೋದ ಸುಮ್ಮನೆ ಕಟ್ಟಡ ಏನಾ? ಇಲ್ಲಲ್ಲ, ಇಲ್ಲೆಲ್ಲ ರೈಟು.
ಎಲ್ಲ ಅಲ್ಲಿ ಟಿ ಹೋಗಕ್ ಜಾಗ ಐತಾ? ಬ್ರೋ ಈಗ ಉಲ್ಟಾ 2 ಕಿಲೋಮೀಟರ್ ತೋರಿಸ್ಬೇಕು. ನಾನು ಈಗ ಸೀರಿಯಸ್ ಆಗಿ ಟಿ ಟಿನೇ ಕರ್ಸ್ಕೊಂಡ್ಬಿಡ್ತೀನಿ. 2 ಕಿಲೋಮೀಟ್ರ್ ಹೊಡೆದ್ರು ಟೆನ್ಷನ್ ಇಲ್ಲ. 36 ರೂಪಾಯಿ ಹೋದ್ರೆ ಹೋಗಿ. ಬೇಕಾದ್ರೆ ಎಲ್ಲರೂ ಸಾಲ ಮಾಡಿದ್ರೆ ಕೊಟ್ಬಿಟ್ಟಿದ್ದೆ ನಾನು. ಬಜೆಟ್ ಫ್ರೆಂಡ್ಲಿ ಟ್ರಿಪ್. ತುಂಬ ಕಷ್ಟ ಬಿದ್ದು ತುಂಬ ಏನು ಹೇಳ್ತಾರೆ ಅಡೆತಡೆಗಳನ್ನ ದಾಟಿ ಈಗ ರೂಮಿಗೆ ಬಂದಿದ್ದೀವಿ. ಕಾಡು ಎತ್ಕೊಂಡು ಏನಿಲ್ಲ. ಗೇಟ್ ಹಾಕ್ಬಿಟ್ರ ಇಲ್ಲ ಲೈಟ್ ಹಾಕ್ಕೊಂಡ್ಬಿಟ್ಟಾರ. 90 ಮೀಟರ್ಸ್ ಕಟ್ಟೊಡಿರಿ ಅಂತ ಹೇಳ್ತಿರೋದು. ಕಟ್ಟೊಡಿಬೇಕು ಅಂದ್ರೆ ನೋಡ್ರಿ ಯಾರು ಒಬ್ರು ಯಾರೋ ಗಾಡಿ ಕಟ್ಟಾದ್ರು. ಸ್ಕೂಲಲ್ಲಿ 100 ಮೀಟರ್ಸ್ 200 ಮೀಟರ್ಸ್ ನೋಡಿದ್ರೆ ಗೊತ್ತಾಗೋದು. ಬಟ್ ನೀವು ಸ್ಕೂಲ್ಗೆ ಓದಿಲ್ಲ, ಸ್ವಲ್ಪ ಓದೋದು ಕಮ್ಮಿ ನೀನು. ಇಲ್ಲ ಗಾಯ್ಸ್ ಈಗ ಅದು ಯಾವುದೋ ಒಂದು ಮನೆ ಕಾಣಿಸ್ತು, ಅದಲ್ಲ ಅನ್ಕೊಂತೀನಿ ಅದೇ ಅನ್ಸುತ್ತೆ ಬ್ರೋ. ಅದು ಮೇಲ್ಗಡೆನೂ ರೂಮ್ ಇತ್ತು. ಇಲ್ಲಿ ನೋಡ್ರಿ ಇದು ಸಿಂಗಲ್ ಮನೆ ಐತೆ. ಸ್ವಲ್ಪ ಎಲ್ಲ ಸುಸ್ತಾಗ್ಬಿಟ್ಟವ್ರೆ. ಗಾಡಿ ಬರ್ತೈತೆ. ಇಲ್ಲೇ ಕುಂತಾರಲ್ಲ. ಫೈನಲಿ ರೀಚ್ ಆದೋ ಇಲ್ಲೇ ಅವರೆಲ್ಲ. ತಪ್ಪಿಸ್ಕೊಂಡು ನಮ್ಮ ಕಷ್ಟ ನಮಗೆ ಅವ್ರು ಚಿಲ್ ಮಾಡ್ತಾರೆ.